ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ್ ಮಾತಾಡ್ತಾ ಇರೋದು. ಇಲ್ಲಿ ಬಸವಣ್ಣನಿಗೆ ದೇವ್ರು ಬಂದೈತೆ ನೋಡಿ, ದೇವ್ರು ಬಂದಿದ್ದು ತೋರಿಸ್ತೀನಿ ಬಸವಣ್ಣನಿಗೆ. ತುಂಬ ಸಖತ್ತಾಗಿ ದೇವ್ರು ಬಂದೈತೆ ಬಸವಣ್ಣನಿಗೆ. ದೇಶವಳ್ಳಿ ಬಸವಪ್ಪ ಮಂಡ್ಯ ಸ್ವಾಮಿ ದೇವಸ್ಥಾನದ್ದು, ಸಿದ್ದಪ್ಪಾಜಿ ದೇವಸ್ಥಾನದ್ದು ನೋಡಿ, ತುಂಬ ಸಖತ್ತಾಗೈತೆ ನೋಡಿ. ದೇಶವಳ್ಳಿ ಬಸವಪ್ಪ ಇದು ದೇವ್ರು ಬರ್ತದೆ. ತುಂಬನೇ ಚೆನ್ನಾಗಿ ದೇವ್ರು ಬರುವಂಥ ಬಸವಪ್ಪ. ದೇವ್ರು ಏನೇ ಅರ್ಥ ಕಟ್ಕೊಂಡ್ರು ಒಳ್ಳೇದಾಗುತ್ತೆ ನಿಮ್ಗೆಲ್ಕ. ನೀವು ನಿಮ್ಮ ಮಕ್ಕಳು ಎಲ್ಲರೂ ಕರ್ಕೊಂಬನ್ನಿ ದೇಶವಳಿಗೆ, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ. ಪವಾಡ ಪುರುಷ ಬಸವಣ್ಣ ಇದು ನೋಡಿ. ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಬಂದು ಕರೆಸಿದ್ದಾರೆ ಬಸವಣ್ಣ. ತುಂಬ ಪವಾಡ ಮಾಡಿರುವಂಥ ಬಸವಣ್ಣ ಇದು. ಮಂಟೆ ಸ್ವಾಮಿ ದೇವಸ್ಥಾನದ್ದು, ಸಿದ್ದಪ್ಪಾಜಿ ದೇವಸ್ಥಾನ ದೇಶವಳಿದು. ಇವರೇ ಬಸವಪ್ಪ ಹಾಕಿರೋದು. ಟೈಮಿಂಗ್ಸ್ ಅಣ್ಣ ರಾವ್ಗಾಲಲ್ಲ ಈಗ ರಾವ್ಗಾಲಲ್ಲ ನಮ್ಮ ಹಿಂದೂಗಳ ಸಂಪ್ರದಾಯ ಪ್ರಕಾರ ವಾಮ ನೈವೇದ್ಯಗಳು ಮಾಡ್ತಾಯಿದ್ದಾರೆ ನೋಡಿ. ತುಂಬಾ ಅದ್ಭುತವಾಗಿ ವಾಮ ಮಾಡಿಕೊಂಡು ಈ ಥರ ಮಾಡಲೇಬೇಕು ಹಿಂದೂ ದೇವಸ್ಥಾನದ ಪ್ರಕಾರ ನೋಡಿ. ಅಲ್ಲಿ ನೋಡಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಲಂಕಾರವ ದೇವ್ರಿಗೆ. ಈ ಥರ ಮಾಡಲಿಲ್ಲ ಅಂದ್ರೆ ಆಗಲ್ಲ ದೇವ್ರುಗಳ್ಗೆ, ಈ ಥರ ಮಾಡಲೇಬೇಕು ನೋಡಿ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಲಂಕಾರವ. ಆ ಕಡೆ ಈ ಕಡೆ ಮಧ್ಯದಲ್ಲಿ ಕಾಲಭೈರವ, ಆ ಕಡೆ ಈ ಕಡೆ ಪಾರ್ವತಿ ಲಕ್ಷ್ಮಿ ನೋಡಿ. ದೇಶವಳ್ಳಿ ಬಸವಪ್ಪ ಇದು ಮಳವಳ್ಳಿ ತಾಲೂಕು ದೇಶವಳ್ಳಿ ಗ್ರಾಮ, ದೇಶವಳ್ಳಿ ಗ್ರಾಮ ಬಸವಪ್ಪ ಇದು. ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನದ್ದು ಬಸವಪ್ಪ ದೇವ್ರು ಬರ್ತಿದೆ. ಮಾಗನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಆಯ್ತೈತೆ. ನಾನಲ್ಲಿ ಬಂದಿದ್ದೀನಿ. ಮಾಗನಹಳ್ಳಿ ಗ್ರಾಮ, ಮಳವಳ್ಳಿ ತಾಲೂಕು, ಕಿರ್ಗಾವ್ಲು ಹೋಬಳಿ, ಮಾಗನಹಳ್ಳಿ ಗ್ರಾಮ. ನೋಡಿ ನೋಡಿ ಅದ್ಭುತವಾಗಿ ದೇವ್ರು ಬಂದಿರುವಂಥ ಬಸವಪ್ಪ ಇದು. ಮೈ ತುಂಬ್ತದೆ ಬಸವಪ್ಪನ ಮೇಲೆ ದೇವರು ಸಿದ್ದಪ್ಪಾಜಿ ನೋಡಿ. ನಾನು ಗೋಮೂತ್ರ ಕುಡಿದೆ ನೋಡಿ.
ತುಂಬಾ ಸಖತ್ತಾಗಿ ಪವಾಡ ಮಾಡಿರುವಂಥ ಬಸವಪ್ಪ ಇದು ದೇವಸ್ಥಳಿದು ಸಿದ್ದಪ್ಪಾಜಿ ದೇವಸ್ಥಾನದ್ದು ತುಂಬ ಹೆಸರು ಮಾಡೈತೆ ಇದು. ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂಥ ಬಸವಪ್ಪ ದೇವಸ್ಥಳಿ ಬಸವಪ್ಪ. ಏನೇ ಹರಕೆ ಕಟ್ಕೊಂಡ್ರೂ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ನೆರವೇರ್ತದೆ, 100ಕ್ಕೆ 100 ಸತ್ಯ ನೋಡಿ. ಬಸವಣ್ಣಂಗೆ ದೇವ್ರು ಬಂದೈತೆ ನೋಡಿ ನೀವು. ತಾಯಿಗೆ ಅಲಂಕಾರ ಮಾಡ್ತಾ ಇರೋದು ತುಂಬಾ ಸಖತ್ತಾಗಿ ಮಾಡ್ತಾ ಇದ್ದಾರೆ ಅಲಂಕಾರವ ಒಳಗಡೆ ನೋಡಿ. ಕಡ್ಕೊಂಡು ಮಡಗಿದ್ದಾರೆ. ಇಲ್ಲೂ ಅಷ್ಟೇ ಕಾಲಭೈರವಂಗೆ ಅಲಂಕಾರ ಮಾಡ್ತಾ ಇರೋದು. ಕಾಲಭೈರೇಶ್ವರ ಸ್ವಾಮಿಗೆ ಅಲಂಕಾರ ಮಾಡ್ತಾ ಇರೋದು ನೋಡಿ. ತ್ರಿಶೂಲ ಎಲ್ಲ ಮಡಗಿ, ಬೆತ್ತದ ಕೋಲು ಎಲ್ಲ ಮಡಗಿ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ. ಬಸವಪ್ಪ ಇದು ದೇವಸ್ಥಳಿ ಬಸವಪ್ಪ. ಇದು ತುಂಬಾ ಶಕ್ತಿಶಾಲಿ ಬಸವಪ್ಪ. ನಮ್ಮ ಫ್ರೆಂಡ್ ಒಬ್ಬರು ಇದೇ ಥರ ಹರಕೆ ಕಟ್ಕೊಂಡಿದ್ರು, ಅವ್ರಿಗೆ ನೆರವೇರೈತೆ. ರಾಜೇಶ್ ಅಂತ ಕೊತ್ತತಿಯವರು ಹರಕೆ ಕಟ್ಕೊಂಡಿದ್ರು. ಅವರು ಅವಾಗ ಅವ್ರ ಮನೆ ದೇವ್ರಿಗೆ ಹೋಗ್ಬಿಟ್ಟು ಸಿದ್ದಪ್ಪಾಜಿ ದೇವಸ್ಥಾನದ್ದು ಬಸವಪ್ಪ ಇದು. ಸಿದ್ದಪ್ಪಾಜಿ ದೇವ್ರು ಬರ್ತದೆ ಬಸವಪ್ಪ ಮ್ಯಾಗ. ದಯವಿಟ್ಟು ಎಲ್ಲ ನೋಡಿ ಒಂದು ಟ್ರಿಪ್ಪು ನೀವು ನಿಮ್ಮ ಮನೆಯವರು ಎಲ್ಲರೂ ಕರ್ಕೊಬನ್ನಿ. ಏನೇ ಹರಕೆ ಕಟ್ಕೊಂಡ್ರೂ ಅದು ನೆರವೇರ್ತದೆ, 100ಕ್ಕೆ 100 ಸತ್ಯ. ತುಂಬಾ ಶಕ್ತಿಶಾಲಿ ಬಸವಪ್ಪ ಇದು. ಸಿದ್ದಪ್ಪಾಜಿ ದೇವಸ್ಥಾನದ್ದು ದೇವಸ್ಥಳಿ ಯಗ್ಗೂರು ಪಕ್ಕ ದೇವಸ್ಥಳಿ ಇರೋದು. ಬನ್ನಿ ನೀವು ಕರ್ಕೊಂಡು ಬನ್ನಿ ನಿಮ್ಮ ಮನೆಯವರ. ಶಕ್ತಿಶಾಲಿ ಬಸವಪ್ಪ ನೋಡಿ ಒಂದು ಟ್ರಿಪ್ ಕಣ್ಣಿಂದ ನೀವು.